ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಲತಾ ಶ್ರೀ ಶಶಿಕುಮಾರ್. ನಾನು ನನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ದೇವ್ರ ಮನೆನ ಹೇಗೆ ರೆಡಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ಲಿಕ್ಕೆ ಹೊರಟಿದ್ದೀನಿ. ಆ್ಯಕ್ಚುಲಿ ನಮ್ಮನೆ ದೇವ್ರ ಮನೆ ಬಂದು ತುಂಬಾ ಸಿಂಪಲ್ ಆಗಿದೆ. ನಾವು ತುಂಬ ದೇವ್ರುಗಳನ್ನೆಲ್ಲ ಇಡೋದಕ್ಕೆ ಹೋಗಿಲ್ಲ. ಒಂದು ದೊಡ್ಡದಾದಂಥ ಫೋಟೋ ಇದೆ, ಅದರೊಟ್ಟಿಗೆ ನಾವು ಒಂದು ಕಾಯಿ ಕಳಶನ ಇಟ್ಟು ಅದಕ್ಕೆ ಒಂದು ಮುಖವಾಡನ ಇಟ್ಟು ಈ ರೀತಿ ಮುಡ್ಕಟಮ್ಮ ದೇವರು ಅಂತ ಹೇಳಿ ಪೂಜೆ ಮಾಡ್ತೀವಿ. ನೋಡಿ, ಆಲ್ರೆಡಿ ನಾನೆಲ್ಲನೂ ತೆಗೆದಿಟ್ಟಿದ್ದೀನಿ. ಈಗ ಸೀರೆನ ತೆಗೆದು ಮುಖವಾಡನ ರಿಮೂವ್ ಮಾಡಿ ತೆಂಗಿನಕಾಯಿ ತೆಗೆದಿಟ್ಟು ಹಾಗೆ ಈ ನೀರನ್ನು ತಗೊಂಡು ಹೋಗಿ ತುಳಸಿಗೆ ಹಾಕಿ ಬರ್ತೀನಿ. ಹಾಗೆ ನಾನು ಅರ್ಲಿ ಮಾರ್ನಿಂಗ್ ಪೂಜೆ ಮಾಡ್ತಿದ್ದರಿಂದ ಸ್ವಲ್ಪ ಕತ್ತಲೇನೇ ಇದೆ, ನೀವು ನೋಡ್ಬೋದು. ನಾನು ಹೀಗೆ ನೀರನ್ನು ತುಳಸಿಗೆ ಹಾಕಿ ಬಂದು ಅದಾದ ನಂತರದಲ್ಲಿ ಎಲ್ಲನೂ ಸೆಲ್ಫ್ನೆಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಬೌಲ್ಗೆ ನೀರನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಗಜ್ಜಲ ಮತ್ತು ಹಾಲನ್ನು ಮಿಕ್ಸ್ ಮಾಡಿ ಫೋಟೋನ ಒರೆಸ್ತೀನಿ. ನಾನು ಯಾವಾಗಲೂ ಕೂಡ ಇದೇ ಒಂದು ಪ್ರೊಸೀಜರ್ನ ಯೂಸ್ ಮಾಡ್ತೀನಿ. ಯಾಕೆ ಅಂತಂದರೆ ಕೆಲವೊಂದು ಸಲ ಮುಟ್ಟು ತುಟ್ಟು ಆಗಿರುತ್ತೆ ಆ ಥರ ಎಲ್ಲ ಹೇಳ್ತಾರಲ್ವ, ಸೊ ಆ ರೀಸನ್ಗೋಸ್ಕರ ಹೀಗೆ ಮಾಡ್ತೀನಿ. ನೋಡಿ, ನಾನೀಗ ಈ ರೀತಿಯಾಗಿ ಫೋಟೋನ ಕ್ಲೀನ್ ಮಾಡ್ಕೊಳ್ತೀನಿ. ಇದಾದ ನಂತರದಲ್ಲಿ ನಾನು ಹಾಗೆಯೇ ಗೋಡೆನೆಲ್ಲ ಒರೆಸ್ಕೊಳ್ತೀನಿ. ಹೀಗೆ ಒರೆಸ್ಕೊಂಡ ನಂತರದಲ್ಲಿ ನಾನು ಒಂದು ಸ್ವಲ್ಪ ನೀರನ್ನು ತಗೊಂಡು ಅದಕ್ಕೆ ಬಿಳಿ ನಾಮನ ಡಿಪ್ ಮಾಡಿ ಬಿಳಿ ನಾಮನ ನೀಟಾಗಿ ತೆಗೆದುಕೊಂಡು ಆ ಒಂದು ಬಿಳಿ ನಾಮದಿಂದ ಫೋಟೋಗೆ ಬೊಟ್ಟನ್ನು ಇಡ್ತಾ ಹೋಗ್ತೀನಿ. ಹಾಗೆ ಇಟ್ಕೊಂಡ ನಂತರದಲ್ಲಿ ಕುಂಕುಮನೂ ಕೂಡ ಜೊತೆಯಾಗೇ ಇಡ್ತಾ ಹೋಗ್ತೀನಿ. ಅದಾದ ನಂತರದಲ್ಲಿ ನಾನಿಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡೋದು ಹೇಗೆ ಅಂತ ಹೇಳಿ ತೋರಿಸಿದ್ದೀನಿ. ನೋಡಿ, ಹೀಗೆ ಒಂದು ತಟ್ಟೆಗೆ ಅಕ್ಕಿಯನ್ನು ಹಾಕಿ ಅದಕ್ಕೆ ಕೆಲವೊಂದು ಐಟಮ್ನೆಲ್ಲ ಇಟ್ಟು ಬಿಂದಿಗೆಗೆ ನೀರನ್ನು ತುಂಬಿಸಿ ಅದಕ್ಕೆ ಅರಿಶಿನ ಕುಂಕುಮನೆಲ್ಲ ಇಟ್ಟು ನಮ್ಮ ಮನೇಲಿ ಒಂದು ಬೆಳ್ಳಿ ಎಲೆನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಇಟ್ಟು ತೆಂಗಿನಕಾಯಿಗೆ ಮತ್ತು ಅರಿಶಿನ ಕುಂಕುಮವನ್ನೆಲ್ಲ ಇಟ್ಟು ಹೀಗೆ ರೆಡಿ ಮಾಡಿಕೊಡ್ತೀನಿ. ಅದಾದ ನಂತರದಲ್ಲಿ ಸೀರೆನ ತೊಗೊಂಡು ಚೆನ್ನಾಗಿ ನೀಟಾಗಿ ಪ್ಲೇಟ್ಸ್ ಬರೋ ರೀತಿಯಲ್ಲಿ ಫೋಲ್ಡ್ ಮಾಡಿ ಈ ರೀತಿಯಲ್ಲಿ ನಾನು ಸೀರೆಯನ್ನು ಉಡಿಸ್ತಾ ಹೋಗ್ತೀನಿ. ನಿಮಗೆ ಈ ರೀತಿಯಾಗಿ ಸೀರೆನ ಉಡಿಸೋದಾಗಲಿ ಅಥವಾ ಡೆಪ್ತಲ್ಲಿ ವೀಡಿಯೋಸ್ ಬೇಕಂದರೆ ಲೈಕ್ ಯಾವ ರೀತಿಯಲ್ಲಿ ತಟ್ಟೆನಲ್ಲಿ ಏನೇನು ಐಟಮ್ನ ಇಡ್ತೀವಿ, ಹಾಗೆಯೇ ಕಳಶಕ್ಕೆ ಏನೆಲ್ಲ ಹಾಕಿಡ್ತೀನಿ, ಈ ಥರದ್ದೆಲ್ಲ ಮಾಹಿತಿಗಳು ಬೇಕಾದಲ್ಲಿ ನನಗೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ನಾನು ಈ ರೀತಿಯಾಗಿ ಪ್ಲೇಟ್ಸ್ನ ಮಾಡ್ಕೊಂಡ ನಂತರದಲ್ಲಿ ದೇವರಿಗೆ ಈ ರೀತಿ ಸೀರೆನ ಸೆಟ್ ಮಾಡ್ತಾ ಹೋಗ್ತೀನಿ. ಲೈಕ್ ಆ ಪ್ಲೇಟ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ರೀಸನ್ಗೆ ಅದನ್ನು ಅರೇಂಜ್ ಮಾಡ್ಕೊಳ್ತೀನಿ. ರೀಅರೇಂಜ್ ಮಾಡಿ ಅದನ್ನು ಓವರಾಲ್ ಒಂದು ಫೈನಲ್ ಲುಕ್ ಹೇಗಿರುತ್ತೆ ಅಂತೇಳಿ ನೀವು ನೋಡ್ಬೋದು. ನಾನು ಈ ರೀತಿ ಎಲ್ಲನೂ ಅಲಂಕಾರವನ್ನು ಮಾಡಿಕೊಂಡಾದ ನಂತರದಲ್ಲಿ ದೇವರಿಗೆ ಅಂತಂತ ಕೆಲವೊಂದು ಚೈನ್ಸ್ನ ಇಟ್ಕೊಂಡಿದ್ದೀನಿ. ಆ ಚೈನ್ಸು ಮಾಂಗಲ್ಯ ಎಲ್ಲವನ್ನು ಇಟ್ಟು ಮುಖವಾಡನ ಅಲಂಕಾರ ಮಾಡಿ ಅದನ್ನು ಕೂಡ ಇಡ್ತೀನಿ. ಹಾಗೆ ನಾನು ಇನ್ನೊಂದು ಪ್ಲೇಟ್ನಲ್ಲಿ ಸ್ವಲ್ಪ ಅಕ್ಕಿನ ತೊಗೊಂಡು ನಮ್ಮ ಮನೆಯಲ್ಲಿ ಪುಟ್ಟ ಪುಟ್ಟ ವಿಗ್ರಹಗಳನ್ನ ನಾನು ಇಟ್ಕೊಂಡಿದ್ದೀನಿ, ಕೆಲವೊಂದು ದೇವರ ವಿಗ್ರಹನ ಅದನ್ನು ಕೂಡ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದಕ್ಕೆಲ್ಲ ನಾನು ಪುಟ್ಟನಿಟ್ಟು ನಾನು ಅರೇಂಜ್ ಮಾಡ್ತಾ ಹೋಗ್ತೀನಿ. ಆ ಒಂದು ಪ್ಲೇಟ್ನಲ್ಲಿ ನಾನು ಯಾವ್ಯಾವ ವಿಗ್ರಹಗಳನ್ನ ಇಟ್ಟಿದ್ದೀನಿ ಅಂತ ಅಂದರೆ ಆಂಜನೇಯ ಇರ್ಬೋದು, ರಂಗನಾಥ ಸ್ವಾಮಿ, ಹಾಗೆಯೇ ಶಿವನ ಇಟ್ಟಿದ್ದೀನಿ, ಒಂದು ರಾಘವೇಂದ್ರ ಸ್ವಾಮಿ ವಿಗ್ರಹನ ಇಟ್ಟಿದ್ದೀನಿ. ಹಾಗೆ ಪುಟ್ಟದಾದ ಒಂದು ಬೆಳ್ಳಿ ಸಾಯಿಬಾಬಾ ಕೂಡ ಇದೆ. ಸೊ ಸಾಯಿಬಾಬಾ ಒಂದು ಮೂರ್ತಿ, ಚಾಮುಂಡೇಶ್ವರಿ ಅಮ್ಮನವರ ಒಂದು ವಿಗ್ರಹನ ಕೂಡ ನಾನು ಇಟ್ಕೊಂಡಿದ್ದೇನೆ. ಅದಕ್ಕೂ ಕೂಡ ಈ ರೀತಿ ಹೀಗೆ ಪುಟ್ಟನ ಇಟ್ಕೊಳ್ತೀನಿ. ಜೊತೆಗೆ ನಾನೊಂದು ದೇವರ ವಿಗ್ರಹನ ಪರ್ಚೇಸ್ ಮಾಡಿದ್ದೆ ರೀಸೆಂಟಾಗಿ. ಸೊ ಆ ಒಂದು ವಿಗ್ರಹಕ್ಕೂ ಕೂಡ ನಾನು ಈ ರೀತಿಯಾಗಿ ಬೊಟ್ಟನ್ನು ಇಟ್ಕೊಳ್ತಾ ಹೋಗ್ತೀನಿ. ಹಾಗೆ ಗಣೇಶನ ವಿಗ್ರಹ ಕೂಡ ಇದೆ, ಗಣೇಶನಿಗೂ ಕೂಡ ಹೀಗೆ ಬೊಟ್ಟನ್ನು ಇಟ್ಕೊಳ್ತೇನೆ. ನೀವು ಅನ್ಬೋದು ಸ್ವಲ್ಪನೇ ವಿಗ್ರಹಗಳನ್ನ ಇಟ್ಕೊಂಡಿದ್ದೀನಿ, ತುಂಬ ಸಿಂಪಲ್ ಆಗಿದೆ ಅಂತ ಹೇಳಿದೆ ಅಂತ. ನೋಡಿ, ಇದಂತೂ ಇರುತ್ತೆ. ಒಂದು ಆಮೇನೂ ಕೂಡ ನಾನು ಇಡ್ತೇನೆ ಯಾವಾಗಲೂ ನೀರನ್ನಿಟ್ಟು. ಹಾಗೆಯೇ ಆ ಕಡೆಯಲ್ಲಿ ಒಂದು ಭೂವರಾಹ ಸ್ವಾಮಿದು ಫೋಟೋ ಇತ್ತು ನಮ್ಮ ಮನೆಯಲ್ಲಿ, ಅದಕ್ಕೂ ಕೂಡ ಬೊಟ್ಟನ್ನು ಇಟ್ಕೊಂಡೆ. ಹಾಗೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹೊನ್ನಾವ ಮಂತ್ರಾಲಯ ಅಂತ ಹೇಳಿ ಹೇಳ್ತಾರೆ, ಅಲ್ಲಿಂದ ನಾನೊಂದು ಫೋಟೋ ಫ್ರೇಮ್ನ ತಂದಿದ್ದೆ. ಸೊ ಅದಕ್ಕೂ ಕೂಡ ನಾನು ಇಟ್ಕೊಂಡು ಅದಾದ ನಂತರದಲ್ಲಿ ದೀಪಗಳಿಗೆ ಬೊಟ್ಟನ್ನಿಟ್ಟು ಅದನ್ನು ಕೂಡ ದೇವ್ರ ಮನೆಯಲ್ಲಿ ಪ್ಲೇಸ್ ಮಾಡಿಕೊಂಡು ಈ ರೀತಿ ಗೆಜ್ಜೆ ವಸ್ತ್ರನ ಹಾಕ್ಕೊಳ್ತೀನಿ. ಹೀಗೆ ಗೆಜ್ಜೆ ವಸ್ತ್ರನ ಹಾಕ್ಕೊಂಡು ಅಲಂಕಾರವನ್ನೆಲ್ಲ ಮುಗಿಸಿದ ನಂತರದಲ್ಲಿ ಅರಿಶಿನ ಕುಂಕುಮ ಬಟ್ಲಿರ್ಬೋದು ಅಥವಾ ಹೀಗೆ ದೇವ್ರ ಮನೆಯಲ್ಲಿರುವಂಥ ಕೆಲವೊಂದು ಪದಾರ್ಥಗಳನ್ನು ನಾನು ಪ್ಲೇಸ್ ಮಾಡ್ಕೊಳ್ತಾ ಹೋಗ್ತೀನಿ. ನಮ್ಮ ಮನೇಲಿ ಒಂದು ದೇವರ ಹುಂಡಿ ಕೂಡ ಇದೆ, ಅದನ್ನು ಕೂಡ ನಾನು ಈ ರೀತಿ ಒಂದು ನಾಮವನ್ನು ಹಾಕಿ ಇಟ್ಕೊಳ್ತೀನಿ. ಒಂದು ನಿಂಬೆಹಣ್ಣನ್ನು ದೇವಸ್ಥಾನದಿಂದ ನಾವು ಯಾವಾಗಲೂ ಕೊಟ್ಟು ತೊಗೊಂಡು ಬಂದಿರ್ತೀವಿ, ಅದನ್ನು ಕೂಡ ಇಟ್ಕೊಳ್ತೀನಿ. ಅದಾದ ನಂತರದಲ್ಲಿ ಹೀಗೆ ಹೂವಿನ ಅಲಂಕಾರವನ್ನೆಲ್ಲ ಮಾಡಿ ದೇವರ ಮನೆನ ನಾನು ಶೃಂಗರಿಸ್ತೀನಿ. ಓಕೆನಾ? ನಮ್ಮ ಮನೆ ದೇವ್ರ
ಮನೆ ಸಿಂಪಲ್ ಆಗಿದೆ ಅಂತ ನಾನು ಹೇಳ್ತೀನಿ, ಬಟ್ ನೋಡೋರಿಗೆ ಸ್ವಲ್ಪ ಜಾಸ್ತಿನೇ ಇದೆ, ತುಂಬ ದೇವರುಗಳನ್ನ ಇಟ್ಕೊಂಡಿದ್ದಾರೆ ಅಂತ ಅನ್ನಿಸ್ಬೋದು. ಬಟ್ ನನಗಿದಂತೂ ಸಿಂಪಲ್ ಅಂತಲೇ ಅನಿಸುತ್ತೆ. ಹೀಗೆ ನಾನು ಅರ್ಲಿ ಮಾರ್ನಿಂಗ್ ಎದ್ದು ಹೀಗೆ ದೇವರ ಕಾರ್ಯಗಳನ್ನೆಲ್ಲ ಮೊದಲಿಗೆ ಮುಗಿಸ್ಕೊಂಡ್ಬಿಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟು ಟಿಫನ್ ರೆಡಿ ಮಾಡೋದಿರ್ಬೋದು, ಬೇರೆ ಬೇರೆ ಆದಂಥ ಕೆಲಸಗಳಿರುತ್ತಲ್ಲ. ಸೊ ಹಾಗಾಗಿ ನಾನು ಬೆಳಗ್ಗೆ ಎದ್ದು ಅರ್ಲಿ ಮಾರ್ನಿಂಗು ದೇವ್ರ ಮನೆನ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ನಿಮ್ಗೆ ಆಗಲೇ ಹೇಳಿದ ಹಾಗೆ ನಮ್ಮನೆ ದೇವ್ರ ಮನೆ ನಿಮಗೆ ಇಷ್ಟ ಆಗಿದ್ದರೆ ಅಲಂಕಾರಗಳು ಮಾಡೋದಿರ್ಬೋದು, ಕ್ಲೀನಿಂಗ್ ಮಾಡೋದಿರ್ಬೋದು, ಇದೆಲ್ಲ ನಿಮಗೆ ಇಷ್ಟ ಆಗಿದ್ದೆ ಅಂದರೆ ನೀವು ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ನೋಡಿ, ಫೈನಲಿ ನಾನು ಈ ರೀತಿಯಾಗಿ ದೇವರ ಮನೆಯನ್ನು ರೆಡಿ ಮಾಡಿ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡ್ತಾಯಿದ್ದೀನಿ. ಓಕೆನಾ. ಫೈನಲಿ ನಮ್ಮನೆ ಒಂದು ದೇವ್ರ ಮನೆನ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ರೆಡಿ ಮಾಡೋದನ್ನು ತೋರಿಸಿದ್ದೀನಿ. ಆ್ಯಕ್ಚುಲಿ ಈ ಒಂದು ಕೆಲಸ ತುಂಬಾ ಟೈಮ್ ಹಿಡಿಯುತ್ತೆ. ಸೊ ನಾನು ಡೆಪ್ತಲ್ಲಿ ಹೇಳ್ತಾ ಹೋದರೆ ತುಂಬ ಲಾಂಗ್ ವಿಡಿಯೋ ಆಗುತ್ತೆ ಅಂತ ಹೇಳಿ ತುಂಬ ಶಾರ್ಟ್ ಮಾಡಿ ನಾನಿಲ್ಲಿ ತೋರಿಸಿದ್ದೀನಿ. ನಾನು ಪೂಜೆಯನ್ನು ಮುಗಿಸಿದ್ದಾಯಿತು ನೋಡಿ, ಹೀಗೆ ಪೂಜೆಯನ್ನು ಮಾಡಿ ಮುಗಿಸಿದ್ದೀನಿ. ಈ ನಂತರದಲ್ಲಿ ನಾನು ಪೂಜೆಯನ್ನು ಮಾಡಿದ ನಂತರದಲ್ಲಿ ಮುಂದಿನ ಕಾರ್ಯಗಳನ್ನ ಮಾಡ್ತಾ ಹೋಗ್ತೀನಿ. ಓಕೆನಾ. ನಾನು ನಿಮ್ಗೆ ಇನ್ನೊಂದು ಹೇಳೋದನ್ನು ಮರ್ತಿದ್ದೆ, ನಾನಿಲ್ಲಿ ಜವಾದ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಒಂದು ಜವಾದ್ ಪೌಡರ್ನ ನಾನು ದೇವ್ರ ಮನೆ ದೀಪ ಹಚ್ಚಿರ್ತೀನಲ್ವ, ಆ ಒಂದು ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ತೀನಿ. ಈ ರೀತಿ ಹಾಕೋದ್ರಿಂದ ಮನೆಯಲ್ಲೆಲ್ಲ ಒಂದು ಸುಗಂಧವಾದಂತಹ ಸ್ಮೆಲ್ ಬರುತ್ತೆ. ಓಕೆನಾ. ಅದೊಂದು ಪ್ಲೆಸೆಂಟ್ ಸ್ಮೆಲ್ ಆಗಿರುತ್ತೆ. ಹೀಗೆ ನಾವು ಈ ಒಂದು ಜವಾದ್ ಪೌಡರ್ನ ಯೂಸ್ ಮಾಡೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತಲೂ ಹೇಳ್ಬೋದು. ನಾನಂತೂ ದೇವ್ರ ಮನೆನ ರೆಡಿ ಮಾಡಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡಿದ್ದೆ ಆಯಿತು. ಮುಂದೆ ನಾನು ಯಾವ ರೀತಿಯಾದಂತಹ ವೀಡಿಯೋಸ್ನ ಹಾಕಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಹೈಪ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್.